ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೀವು ಆಲ್ರೆಡಿ ಸ್ಟಡಿ ಮಾಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಇವಾಗ ನಾನು ಸಹ ಸ್ಟಡಿ ಮಾಡ್ತಾ ಇದ್ದೀನಿ, ಬಟ್ ವಿಡಿಯೋ ಮಾಡ್ತಾ ಇದ್ದಿಲ್ಲ. ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಇವಾಗ ಸ್ಟಡಿ ಮಾಡೋಣ. ಮೊದಲು ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾನು ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡಿದ್ದೀನಿ. ಅದರ ಪ್ರಕಾರ ಓದಬೇಕು ಅಂದ್ಕೊಂಡಿದ್ದೀನಿ. ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ. ಈ ಥರ ನಾನು ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡಿದ್ದೀನಿ. ಡೈಲಿ ನಾನು 10 ಅವರ್ ಓದಬೇಕು ಅಂತ ಟಾರ್ಗೆಟ್ ಇಟ್ಕೊಂಡು ಈ ಥರ ಟೈಮ್ ಟೇಬಲ್ ಮಾಡ್ಕೊಂಡಿದ್ದೀನಿ. 24, 25, 26 ಈ ಥರ ಡೇಟ್ಸು ಹಾಕ್ಕೊಂಡಿದ್ದೀನಿ. 24 ಅಂದರೆ ಇವತ್ತಿಂದನೇ ಸ್ಟಾರ್ಟು. ಹಾಗಾಗಿ ಈ 10 ಅವರ್ ಅಂತೂ ಇಲ್ಲಿ ನಾನು 10 ಅವರು ಸ್ಟಡಿ ಮಾಡಬೇಕು. ಹಿಸ್ಟ್ರಿ 1 ಅವರ್, ಪೊಲಿಟಿಕಲ್ 1 ಅವರ್, ಮೆಂಟಲ್ ಎಬಿಲಿಟಿ 2 ಅವರ್ಸು, ಆಮೇಲೆ ಕರೆಂಟ್ ಅಫೇರ್ಸ್ 2 ಅವರ್ಸ್, ಈ ರೀತಿಯಾಗಿ ನಾನು ಡಿವೈಡ್ ಮಾಡಿಕೊಂಡು ಎಲ್ಲವನ್ನು ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳನ್ನು ನಾನು ಈ ರೀತಿಯಾಗಿ ಬರ್ಕೊಂಡಿದ್ದೀನಿ. ಆಮೇಲೆ ಏನಾದರೂ ಟೈಮ್ ಉಳಿತು ಅಂತಂದರೆ ಕಂಪ್ಯೂಟರು, ಆಮೇಲೆ GK ಈ ಥರದ್ದು ಸಬ್ಜೆಕ್ಟ್ಗಳನ್ನು ಓದ್ಕೋಬೇಕು ಅಂತ ಈ ರೀತಿ ಅಂತ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, 10 ಅವರ್ ಮಿನಿಮಮ್ ಅಂತೂ 10 ಅವರ್ ಅಂತೂ ಕಂಪಲ್ಸರಿಯಾಗಿ ಸ್ಟಡಿ ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲು ನೀರು ತುಂಬ್ಕೋಬೇಕು. ಹಾಗಾಗಿ ಫಸ್ಟ್ ನೀರು ತುಂಬ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ನಾನು ಫಸ್ಟ್ ಹಿಸ್ಟ್ರಿ ಅಂತ ಹೇಳಿದೆ, ಬಟ್ ಜಿಯೋಗ್ರಫಿ ಕ್ಲಾಸನ್ನ ನಿನ್ನೆ ಎಲ್ಲಿ ನಿಲ್ಲಿಸಿದ್ನಲ್ಲ ಅದನ್ನೇ ಕಂಟಿನ್ಯೂ ಮಾಡಿದೆ. ಹಾಗಾಗಿ ನಾನು ಜಿಯೋಗ್ರಫಿನೇ ಓದ್ತಾ ಇದ್ದೀನಿ. ವಾಯುಗೋಳ 8th ಸ್ಟ್ಯಾಂಡರ್ಡ್ದು ವಾಯುಗೋಳಕ್ಕಿದ್ದೀನಿ, ಅದನ್ನೇ ನಾನಿಲ್ಲಿ ಓದ್ತೀನಿ ಫ್ರೆಂಡ್ಸ್. ಟೈಮು 10 ಗಂಟೆ ಆಯಿತು ಫ್ರೆಂಡ್ಸ್. 10 ಗಂಟೆ ಆಯಿತು. ಇವಾಗ ಹಿಸ್ಟ್ರಿನೂ ಕಂಪ್ಲೀಟ್ ಆಯಿತು. ಇನ್ನು ನಾನು ಟಿಫನ್ ಮಾಡಿಲ್ಲ, ಹಾಗಾಗಿ ನಾನು ಟಿಫನ್ ಮಾಡಬೇಕು. ಇವಾಗ ಒಂದು ½ ಅವರ್ ರೆಸ್ಟು. ಅದಕ್ಕಿಂತ ಮುಂಚೆ ಇವಾಗ ನಾನು ಏನೇನು ಕಂಪ್ಲೀಟ್ ಮಾಡಿದೆ ಅಂದರೆ ಹಿಸ್ಟ್ರಿ, ಮುಗೀತು. ಜಿಯೋಗ್ರಫಿ ಸಕ್ಸಸ್ ಆಗಿ ಕಂಪ್ಲೀಟ್ ಮಾಡಿದೆ. ಹಿಸ್ಟ್ರಿ 1 ಅವರ್ ಸ್ಟಡಿ ಮಾಡಿದೆ, ಜಿಯೋಗ್ರಫಿ 1 ಅವರ್ ಸ್ಟಡಿ ಮಾಡೀನಿ. ಇವತ್ತು 24 ಡೇಟ್. ಓಕೆ ಸರಿ ಫ್ರೆಂಡ್ಸ್, ಟಿಫನ್ ಏನಾದರೂ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಮ್ಮದು ಪುಟ್ಟದಾಗಿರುವಂಥ ಅಡುಗೆ ಮನೆ. ಫ್ರೆಂಡ್ಸ್, ತುಂಬ ಹಸಿವಾಗಿದೆ. ಈಗ ಮ್ಯಾಗಿಯಲ್ಲಿ ಇದನ್ನೇ ಮಾಡ್ಕೊಂಡು ತಿನ್ನಬೇಕು.
ಇವಾಗ ಟೈಮು ಕರೆಕ್ಟ್ 10:30 ಆಗಿದೆ. ಇವಾಗ ನಾನು 2 ಅವರ್ ಸ್ಟಡಿ ಸ್ಲಾಟ್ ಇದೆ. ಅದು ಕರೆಂಟ್ ಅಫೇರ್ಸ್ 2 ಅವರ್ ಐತಿ, ಮತ್ತು ಇದು ಮೆಂಟಲ್ ಎಬಿಲಿಟಿ 2 ಅವರ್ ಇದೆ. ಹಾಗಾಗಿ ಕರೆಂಟ್ ಅಫೇರ್ಸು ಇವಾಗ ಓದ್ತೇನೆ ಇವಾಗ ಫ್ರೆಂಡ್ಸ್, ಅಂದರೆ ಕ್ಲಾಸ್ ಕೇಳ್ತೇನೆ. ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲಲ್ಲಿ ಅವರು ಕ್ಲಾಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಅದೇ ಕ್ಲಾಸನ್ನು ನಾನು ಕೇಳಿದ್ದೇನೆ. ಬೇಕಾದರೆ ಶಾರ್ಟ್ ನೋಟ್ಸ್ ಸಹ ಮಾಡ್ಕೋತೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಇದು ಬಂದು ಕರೆಂಟ್ ಅಫೇರ್ಸ್ದು ಫಸ್ಟ್ ಕ್ಲಾಸ್ ಫ್ರೆಂಡ್ಸ್. 001 ಅಂತಿದೆ ಅಲ್ಲ, ಇದು ಫಸ್ಟ್ ಕ್ಲಾಸು. ಇವಾಗ ಫಸ್ಟ್ ಕ್ಲಾಸನ್ನು ಕೇಳ್ತಾ ಇದ್ದೀನಿ. 2 ಅವರ್ ಕರೆಂಟ್ ಅಫೇರ್ಸ್ಗೋಸ್ಕರ. ಇವಾಗ 2 ಅವರ್ ಕರೆಂಟ್ ಅಫೇರ್ಸ್ ಮುಗೀತು. 10:00 ಸ್ಟಾರ್ಟ್ ಆಗಿದ್ದು 12:16 ಆಯಿತು. ಅಂದರೆ ಇನ್ನೂ ಒಂದು 15 ನಿಮಿಷಕ್ಕೆ 2 ತಾಸಾಗುತ್ತೆ. ನೋಡಿ ಫ್ರೆಂಡ್ಸ್, ಮೇ ಮಂತದ್ದು 2026 ಕರೆಂಟ್ ಅಫೇರ್ಸ್ ಇದು. ಇಷ್ಟು ನೋಟ್ಸ್ ಆಯಿತು. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ, ಹಾಗೆ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಎಕನಾಮಿಕ್ 1 ಅವರ್ ಸ್ಟಡಿ ಕಂಪ್ಲೀಟ್ ಆಯಿತು. ಇವಾಗ ನಾನು ಏನೇನು ಮುಗಿಸಿದೆ ಅಂದರೆ, ಕರೆಂಟ್ ಅಫೇರ್ಸ್ 2 ಅವರ್ ಸ್ಟಡಿ ಕಂಪ್ಲೀಟ್ ಆಯಿತು. ಆಮೇಲೆ ಎಕನಾಮಿಕ್ 1 ಅವರ್ ಇಷ್ಟು ಕಂಪ್ಲೀಟ್ ಆಗಿದೆ. ಇವಾಗ ನಾನು ಏನಾದರೂ ತಿನ್ನೋಕೆ ಏನಾದರೂ ಮಾಡ್ಕೋಬೇಕು. ನೋಡೋಣ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿಯಾದ ಗೆಣಸಿನ ರೆಸಿಪಿ ಮಾಡಿದ್ದೀನಿ ಇವತ್ತು. ಕತ್ತಾಗಿತ್ತು, ಎಲ್ಲ ಖಾಲಿ ಮಾಡಿದೆ. ಇವಾಗ ಟೈಮು
2 ಗಂಟೆ ಆಯಿತು. ಇವಾಗ ನಾನು ಪೊಲಿಟಿಕಲ್ಲು ಸ್ಟಡಿ ಮಾಡಬೇಕು. ಪೊಲಿಟಿಕಲ್ಗೆ ಸೆಕೆಂಡ್ PUC 7th ಕಂಪ್ಲೀಟ್ ಆಗಿದೆ. 8th ಸ್ಟ್ಯಾಂಡರ್ಡ್ ನೋಡಬೇಕು ಎಲ್ಲಿ ಮಟ್ಟ ಕಂಪ್ಲೀಟ್ ಆಗೈತೆ ಅಂತ. ಕಂಪ್ಲೀಟ್ ಆಗಿದೆ. ನಮ್ಮ ಸಂವಿಧಾನ ಟೈಮು 3 ಗಂಟೆ ಆಯಿತು ಫ್ರೆಂಡ್ಸ್. 3 ಗಂಟೆ ಆಯಿತು. ಹಾಗಾಗಿ ನಮ್ಮ ಪೊಲಿಟಿಕಲ್ ಕೂಡ 1 ಅವರ್ ಸ್ಟಡಿ ಕಂಪ್ಲೀಟ್ ಆಯಿತು. ಇವಾಗ ನಾನು 1 ಅವರ್ ಸೈನ್ಸ್ ಓದ್ತಾ ಇದ್ದೀನಿ. ನಾನು ಸ್ಕೂಲ್ ಬುಕ್ಸನ್ನು 6th to 8th ವರೆಗೂ ನೋಟ್ಸ್ ಮಾಡಿಟ್ಕೊಂಡಿದ್ದೆ. ಅದನ್ನೇ ಇವಾಗ ರಿವಿಷನ್ ಮಾಡ್ತಾ ಇದ್ದೀನಿ.